ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದೀನಿ. ಇವತ್ತು ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, ಕೆಲವರು ನನಗೆ ಮೆಸೇಜ್ ಮಾಡಿದ್ರು. ಮ್ಯಾಕ್ರಮ್ ಬಗ್ಗೆ ಕೆಲವೊಂದು ವಿಡಿಯೋಸ್ ಮಾಡಿ, ನಾವು ಚಿಕ್ಕ ಪುಟ್ಟ ಮ್ಯಾಕ್ರಮ್ ಐಟಮ್ಗಳನ್ನ ಮಾಡ್ತೀವಿ. ಅದನ್ನ ಹೇಗೆ ಸೇಲ್ ಮಾಡೋದು, ಮತ್ತೆ ನೀವು ಅಮೆಝಾನ್ ಅಲ್ಲಿ ಸೇಲ್ ಮಾಡ್ತೀರಾ, ಅದು ಹೇಗೆ ಮಾಡ್ತಿದ್ದೀರಾ, ಅದನ್ನ ಹೇಗೆ ಲಾಗಿನ್ ಆಗೋದು, ಅದ್ರ ಪ್ರೊಸೀಜರ್ ಏನು, ಮತ್ತೆ ಕೆಲವೊಂದು ಮ್ಯಾಕ್ರಮ್ ಐಟಮ್ಗಳನ್ನ ಮಾಡ್ಬೇಕಾದ್ರೆ ಶಾರ್ಟೇಜ್ ಆಗತ್ತೆ, ಅವಾಗ ಏನ್ ಮಾಡ್ಬೇಕು. ಸೊ ಈ ತರ ಕೆಲವೊಂದು ಟಿಪ್ಸ್ ಕೊಡಿ ಮ್ಯಾಕ್ರಮ್ ರಿಲೇಟೆಡ್, ಅಥವಾ ಚಿಕ್ಕ ಪುಟ್ಟದ್ ಮಾಡಿ ತೋರ್ಸೋದಾದ್ರೆ ತೋರಿಸಿ, ನಮಗೂ ಒಂದು ಐಡಿಯಾ ಬರತ್ತೆ. ನಾವು ಮನೇಲಿ ಇದೀವಿ, ಸೊ ನಾವು ಸೇಲ್ ಸ್ಟಾರ್ಟ್ ಮಾಡ್ಬೇಕು, ನಮ್ದು ಒಂದು ಸ್ಮಾಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು, ನಿಮ್ನ ನೋಡಿ ಇನ್ಸ್ಪೈರ್ ಆಯ್ತು ಅಂತೆಲ್ಲ ಮೆಸೇಜಸ್ ಮಾಡಿದ್ರಿ. ನಂಗೆ ಅದು ಖುಷಿ ಆಯ್ತು ಕೂಡ, ಬಿಕಾಸ್ ನಾನು ಕೂಡ ಚಿಕ್ಕ ಪುಟ್ಟ ಬಿಸ್ನೆಸ್ ಸ್ಟಾರ್ಟ್ ಮಾಡಿನೇ ಅಟ್ಲೀಸ್ಟ್ ಇವಾಗ ತಕ್ಕ ಮಟ್ಟಕ್ಕೆ ಬಂದಿದ್ದೀನಿ. ಹಾಗಾಗಿ ಆಬ್ವಿಯಸ್ಲಿ ನೀವು ಕೇಳದ್ಮೇಲೆ ನಾನು ಹೇಳ್ದೆ ಇರಕ್ಕಾಗತ್ತಾ? ಸೊ ಎಲ್ಲರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು. ಯಾರ್ಯಾರಿಗೆ ಯಾರ್ಯಾವ ವಿಷಯದಲ್ಲಿ ಪ್ಯಾಷನೇಟ್ ಇದ್ದಾರೆ ಅದನ್ನ ಶುರು ಮಾಡ್ಬೇಕು. ಎಲ್ರಿಗೂ ಡೆಫಿನೆಟ್ ಆಗಿ ವರ್ಕ್ ಆಗತ್ತೆ, ಬಟ್ ಚೂಸ್ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿರಿ. ನಿಮ್ಗೆ ಆ ಕೆಲಸ ಇಷ್ಟ ಇದೆಯಾ ಇಲ್ವಾ, ಕಲಿಯೋದಕ್ಕೆ ಆಸಕ್ತಿ ಇದೆಯಾ ಇಲ್ವಾ, ಸೊ ಮಾಡ್ತೀರಾ ಇಲ್ವಾ. ಶುರು ಮಾಡಿ ಅರ್ಧಕ್ ಬಿಡಬಾರ್ದು. ಸೊ ಯಾವುದೇ ಕೆಲಸ ಆದ್ರೂ, ಒಂದ್ ಬಿಸ್ನೆಸ್ ಆದ್ರೂ ಅಷ್ಟೇ, ಎಸ್ಪೆಷಲಿ ನಾವು ಚಿಕ್ಕ ಪುಟ್ಟದಾಗ ಸ್ಟಾರ್ಟ್ ಮಾಡಿದಾಗಂತೂ ದುಡ್ಡು ಕೂಡ ಕಡಿಮೆ ಇರತ್ತೆ. ಸೊ ದೊಡ್ಡದಾಗ ಹೊಡ್ತಾ ಬೀಳತ್ತದು. ಹಾಗಾಗಿ ಕೇರ್ಫುಲ್ ಆಗಿ ಶುರು ಮಾಡಿ, ಏನೇ ಬಿಸ್ನೆಸ್ ಶುರು ಮಾಡೋದಾದ್ರು. ಮತ್ತೆ ನಾನು ಶುರು ಮಾಡಿದ್ ಹೇಗೆ ಅಂತ ನಿಮಗೆ ಗೊತ್ತಿದೆ. ಸೊ ನಾನ್ ಫಾಲೋ ಮಾಡೋ ಕೆಲವೊಂದು ಟಿಪ್ಸ್ ಗಳನ್ನ ಅಂತ ಶೇರ್ ಮಾಡ್ತೀನಿ ಇವತ್ತು. ಮತ್ತೆ ಬನ್ನಿ ಇವತ್ತಿನ ವ್ಲಾಗ್ ನ ಶುರು ಮಾಡೋಣ. ಫಸ್ಟ್ ನಾನು ನಿಮ್ಗೆ ಕೆಲವೊಂದು ಮ್ಯಾಕ್ರಮ್ ಐಟಮ್ಗಳನ್ನ ತೋರಿಸ್ತಾ ಹೋಗ್ತೀನಿ. ನೋಡಿ, ಇದು ಟ್ವಿಸ್ಟೆಡ್ ಮ್ಯಾಕ್ರಮ್. ಮ್ಯಾಕ್ರಮ್ ಅಲ್ಲಿ ನಾರ್ಮಲಿ ನಿಮ್ಗೆ 3 to 4 ವೆರೈಟೀಸ್ ಬರುತ್ತೆ. ಅದರಲ್ಲಿ ಮೇಜರ್ ನಾವು ಜಾಸ್ತಿ ಯೂಸ್ ಮಾಡೋದು ಅಂತ ಹೇಳಿದ್ರೆ ಟ್ವಿಸ್ಟೆಡ್ ಮತ್ತೆ ಸಿಂಗಲ್ ಸ್ಟ್ಯಾಂಡ್. ಸಿಂಗಲ್ ಸ್ಟ್ಯಾಂಡ್ ಅಂದ್ರೆ ಇದು ಟ್ವಿಸ್ಟ್ ಆಗಿರಲ್ಲ, ಜಸ್ಟ್ ಕಾಟನ್ ಅಷ್ಟೇ. ಸೊ ಇದು ನಾರ್ಮಲಿ ಟ್ವಿಸ್ಟೆಡ್ ಜಾಸ್ತಿ ಯೂಸ್ ಮಾಡ್ತೀನಿ. ಇದ್ರಲ್ಲೂ ಕೂಡ ನಿಮ್ಗೆ ಸೈಜಸ್ ಸಿಗತ್ತೆ, 2mm, 3mm, 4mm ಅಂತ. ನಾರ್ಮಲಿ ನಾನು 4mm ಯೂಸ್ ಮಾಡ್ತೀನಿ. 4mm ಅಲ್ಲಿ ನಿಮ್ಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ, ಮತ್ತೆ ಸ್ವಲ್ಪ ತಿಕ್ ಇರುತ್ತಲ್ಲ, ನೋಡಿ ಸ್ವಲ್ಪ ತಿಕ್ ಇರುತ್ತೆ. ಹಾಗಾಗಿ ದಾರ ಸ್ವಲ್ಪ ದಪ್ಪ ಇದ್ದಾಗ ಏನಾಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ, ಡೆಕೋರ್ ಐಟಮ್ಸ್ ಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ. ಇನ್ನು 2mm, 1mm ಇದನ್ನೆಲ್ಲ ನಾವು ನಾರ್ಮಲಿ ಆಂಕ್ಲೆಟ್ಸ್ ಎಲ್ಲ ಮಾಡ್ತಾರೆ ಗೊತ್ತಾ, ಕಾಲಿಗೆ ಕಟ್ಟುವಂತ ಕೆಲವೊಂದು ಐಟಮ್ಸ್ ಗಳು ಮಾಡ್ತಾರೆ. ಸೊ ಅದಕ್ಕೆ ಯೂಸ್ ಮಾಡೋದು. ಸೊ ನೀವು ವಾಲ್ ಹ್ಯಾಂಗಿಂಗ್ ಎಲ್ಲ ಮಾಡ್ಬೇಕಂದ್ರೆ ಮಿನಿಮಮ್ ನೀವು 4mm ತಗೊಬೇಕು, ಅಥವಾ ಇನ್ನೂ ಸ್ವಲ್ಪ ದಪ್ಪ ಬೇಕು ಅಂದ್ರೆ 5mm ಹೋಗ್ಬೇಕಾಗತ್ತೆ. ದೆನ್ ಜಾಸ್ತಿ ಕೇಳಿದ ಕ್ವೆಶನ್, ಹೌದು ನೀವು ಮ್ಯಾಕ್ರಮ್ ನ ಎಲ್ಲಿ ತಗೊಂತೀರಾ, ಹೋಲ್ಸೇಲ್ ಆಗಿ ತಗೊಂತೀನಿ ಅಂದ್ರಲ್ಲ, ಎಲ್ಲಿ ತಗೊಂತೀರಾ ಅಂತ ಹೇಳಿ. ನಾನು ಇವ್ರ ಹತ್ರನೇ ಪರ್ಚೇಸ್ ಮಾಡೋದು. ಕ್ರಾಫ್ಟ್ ಅಫೇರ್ ಅಂತ, ಯುವರ್ ಇಮ್ಯಾಜಿನೇಷನ್ ಅವರ್ ಕ್ರಿಯೇಷನ್. ನೈಸ್ ಅಲ್ಲ, ಪ್ರೌಡ್ಲಿ ಮೇಡ್ ಇನ್ ಇಂಡಿಯಾ. ಸೊ ಇವರು ಬೇಸಿಕಲಿ ಡೆಲ್ಲಿ ಅನ್ಸುತ್ತೆ ಇವ್ರದ್ದು. ನಾನ್ ಫಸ್ಟ್ ಅಮೆಝಾನ್ ಅಲ್ಲಿ ತಗೊಂಡಾಗ, ಇವತ್ತು ಅಮೆಝಾನ್ ಕೂಡ ಸಿಗುತ್ತೆ, ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲಿ ಕೂಡ ಸಿಗುತ್ತೆ. ನೀವು ಅಲ್ಲಿ ತಗೊಂಡಾಗ್ಲೂ ನಿಮ್ಗೆ ಒಂದು ಕಾರ್ಡ್ ಕೊಡ್ತಾರೆ, ಅದ್ರಲ್ಲಿ ಅವ್ರದ್ದು ಡೀಟೇಲ್ಸ್ ಇರತ್ತೆ. ಅಥವಾ ನಿಮ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ನಾನು ಇದನ್ನ ಒಂದು ವೆಬ್ಸೈಟ್ ಇಂದ ನಂಗೆ ಇದು ಸಿಕ್ಕಿದ್ದು. ಸ್ಟಾರ್ಟಿಂಗ್ ಸ್ವಲ್ಪ ಡೌಟ್ ಅಲ್ಲೇ ತಗೊಂಡೆ, ಬಿಕಾಸ್ ಗೊತ್ತಿಲ್ಲ ಅಲ್ಲ ಯಾರು, ಮತ್ತೆ ನಾವು ಸ್ಟಾರ್ಟಿಂಗ್ ಪೇ ಮಾಡ್ಬೇಕು ಬೇರೆ, ಅದು ಬೇರೆ ಭಯ ಇತ್ತು. ಅದೇನು 500,000 ಇರಲ್ಲ, ಹೋಲ್ಸೇಲ್ ತಗೋಬೇಕಾದ್ರೆ ತುಂಬಾ ದುಡ್ಡು ಕೊಡ್ಬೇಕು, ಮಿನಿಮಮ್ 5,000 ಹಿಂಗೆಲ್ಲ ಇರತ್ತೆ. ಸೊ ಕೊಟ್ಮೇಲೆ ಭಯ ಆಗೇ ಆಗತ್ತಲ್ವಾ, ನನ್ಗೂ ಆ ಭಯ ಇತ್ತು. ಬಟ್ ಇದನ್ನೆಲ್ಲ ನಾನು ಅಮೆಝಾನ್ ಎಲ್ಲ ನೋಡಿದ್ದಲ್ಲ, ಹಂಗಾಗಿ ಒಂದ್ ಸ್ವಲ್ಪ ಧೈರ್ಯ ಮಾಡಿ ತಗೊಂಡಿದ್ದು. ಫ್ರಮ್ ದಟ್ ಡೇ ಟು ಟಿಲ್ ಟುಡೇ ನಾನು ಅವ್ರ ಹತ್ರನೇ ಐಟಮ್ಗಳನ್ನ ಪರ್ಚೇಸ್ ಮಾಡೋದು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಅವರ ಕಾಂಟ್ಯಾಕ್ಟ್ ಬಂದ್ಬಿಟ್ಟು, ನಂಬರ್ ಹೇಳ್ತೀನಿ ಇವಾಗ, 9776779777. ಇನ್ನೊಂದ್ಸತಿ ಹೇಳ್ತೀನಿ, 9772677977 ಅವರ ಕಾಂಟ್ಯಾಕ್ಟ್ ನಂಬರ್. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅದನ್ನ ಅವ್ರಿಗೆ ಹೇಳಿ, ಅವರು ನೀವು ಅವ್ರನ್ನ ಈಸಿಯಾಗಿ ನಂಬೋದು. ಬಿಕಾಸ್ ನಾನು ಕೂಡ ಅವ್ರ ಹತ್ರನೇ ಪರ್ಚೇಸ್ ಮಾಡೋದು, ಸೊ ಏನು ನಿಮ್ಗೆ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಆದಷ್ಟು ಸ್ವಲ್ಪ ಕಡಿಮೆ ತಗೊಳ್ಳಿ ಸ್ಟಾರ್ಟಿಂಗ್, ಅಂದ್ರೆ ಬಿಸ್ನೆಸ್ ತಗೊಳ್ಳೋದಾದ್ರೆ. ಇಲ್ಲ ನಿಮ್ಗೆ ಚಿಕ್ಕ ಪುಟ್ಟ ಮನೆಗೆ ನೀವಷ್ಟೇ ಡೆಕೋರ್ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲೇ ತಗೊಳ್ಳಿ, ಕಡಿಮೆ ತಗೊಳ್ಳಿ, ಅಲ್ಲಿ ನಿಮ್ಗೆ ಅವೈಲಬಲ್ ಇದೆ. ಬಟ್ ಪ್ರೈಸ್ ವೈಸ್ ನಿಮ್ಗೆ ಅಮೆಝಾನ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಬಿಕಾಸ್ ಅವ್ರದ್ದು ಸ್ವಲ್ಪ ದುಡ್ಡು ಇಟ್ಕೊಂಡಿರ್ತಾರಲ್ಲ, ಹಾಗಾಗಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಬಟ್ ಡೈರೆಕ್ಟ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನಾವು ಹೋಲ್ಸೇಲ್ ಅಲ್ಲಿ ತಗೋಬೇಕು, ಜಾಸ್ತಿ ಐಟಮ್ಗಳನ್ನ ತಗೋಬೇಕಾಗತ್ತೆ ಅಷ್ಟೇ. ಇನ್ನು ನಾನ್ ಮಾಡಿರೋಂತ ಐಟಮ್ಗಳನ್ನ ತೋರಿಸ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಕ್ಯೂಟ್ ಆಗಿದೆ ಅಲ್ಲ. ಸೊ ಇದ್ರಲ್ಲಿ ನೀವು ನೋಡ್ಬೋದು, ಇದು ಟ್ವಿಸ್ಟೆಡ್ ಟ್ವಿಸ್ಟೆಡ್ ಮ್ಯಾಕ್ರಮ್ ಇದು, ಅಂಡ್ ಇದು ಸಿಂಗಲ್ ಸ್ಟ್ಯಾಂಡ್. ಸೊ ಸಿಂಗಲ್ ಸ್ಟ್ಯಾಂಡ್ ಅಂದ್ರೆ ನಿಮ್ಗೆ ಈ ತರ ಬರುತ್ತೆ. ಸೊ ಇದನ್ನ ಸಿಂಗಲ್ ಸ್ಟ್ಯಾಂಡ್ ಅಂತ ಹೇಳೋದು. ಈ ತರ ಡಿಸೈನ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ ಜಾಸ್ತಿ ನಾವ್ ಇದನ್ನ. ಬಿಟ್ರೆ ನಾವು ಮ್ಯಾಕ್ರಮ್ ಮಾಡ್ಲಿಕ್ಕೆ, ಮ್ಯಾಕ್ರಮ್ ಐಟಮ್ಸ್ ಜಾಸ್ತಿ 4mm ಇರೋ ಅಂತ ಒಂದು ಟ್ವಿಸ್ಟೆಡ್ ಐಟಮ್ಗಳನ್ನ ಯೂಸ್ ಮಾಡೋದು, ಟ್ವಿಸ್ಟೆಡ್ ಮ್ಯಾಕ್ರಮ್ನ ಯೂಸ್ ಮಾಡೋದು.
ಸೊ ಹೀಗೆ ಬರುತ್ತೆ ಫಿನಿಶಿಂಗ್. ನಾ ಇದನ್ನೆಲ್ಲ ತುಂಬಾ ಪ್ರೀತಿಯಿಂದ ಮಾಡಿದ್ದು. ಸೊ ಇದೆಲ್ಲ ಕಲಿಬೇಕಾದ್ರೆ ತುಂಬಾ ಟೈಮ್ ತಗೊಂಡಿದ್ದೀನಿ, ಕಲ್ತಿದ್ದೀನಿ. ಅಂಡ್ ಇನ್ನೊಂದು, ಇದನ್ನ ನೀವು ಆರಾಮಾಗಿ ಈ ತರ ಎಲ್ಲ ಮಾಡ್ಲಿಕ್ಕಾಗಲ್ಲ. ಸೊ ಸ್ವಲ್ಪ ಹಾಳಾದಾಗ ಈ ತರ ಒಂದು ಬ್ರಷ್ ಬರುತ್ತೆ, ಇದಕ್ಕೆ ಬಾಚ್ಬೇಕಾಗತ್ತೆ. ಸೊ ದಟ್ ನೋಡಿ, ಬಾಚಿದಾಗ ಆ ಫಿನಿಶಿಂಗ್ ಬರುತ್ತೆ ನೀಟಾಗಿ. ಓಕೆ, ಸೊ ಇದನ್ನ ಸುಮಾರು ಐಟಮ್ಗಳನ್ನ ಮಾಡ್ತೀನಿ. ಇದನ್ನು ಕೂಡ ನಾನು ಸೇಲ್ ಮಾಡ್ತೀನಿ. ಇದೆಲ್ಲ ನಿಮ್ಗೆ ನಾರ್ಮಲಿ ಹೊರಗೆ ಸಿಗತ್ತೆ, ಹೋಲ್ಸೇಲ್ ಶಾಪ್ಸ್ ಅಲ್ಲಿ ಸಿಗತ್ತೆ. ಸೊ ನೀವು ಇದನ್ನ ತಗೋಬಹುದು. ಬಟ್ ನಾನಿಲ್ಲಿ ಸುಮ್ಮನೆ ಇದನ್ನ ನಾನು ಸೇಲ್ ಮಾಡಲ್ಲ. ಜಸ್ಟ್ ಒಂದು ಐಡಿಯಾ ಬರ್ಬೇಕಲ್ಲ, ಹ್ಯಾಂಗ್ ಮಾಡಿದಾಗ ನಾನು ಇಲ್ಲಿ ಕಸ್ಟಮರ್ಗೆ ಇದು ಏನಕ್ಕೆ, ಏನ್ ಪರ್ಪಸು, ಹೆಂಗ್ ಕಾಣತ್ತೆ ಅನ್ನೋ ಒಂದು ಇಮ್ಯಾಜಿನೇಷನ್ ಬರ್ಲಿ ಅಂತೇಳಿ ಇಟ್ಟಿದ್ದೀನಿ ಅಷ್ಟೇ. ಇದನ್ನ ನೀವು ಕೂಡ ಇದನ್ನ ಆನ್ಲೈನ್ ಅಲ್ಲೂ ಪರ್ಚೇಸ್ ಮಾಡ್ಬೋದು, ಹೊರಗಡೆ ನೀವು ಶಾಪಿಂಗ್ ಹೋದಾಗ್ಲೂ ಕೂಡ ಪರ್ಚೇಸ್ ಮಾಡ್ಬೋದು. ಇವಾಗ ಒಂದ್ ಐಟಮ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಸೊ ಆ ಐಟಮ್ನ ನೀವು ಮನೇಲಿ ಕೂಡ ಡೆಕೋರ್ ಮಾಡ್ಕೊಬಹುದು, ಅಥವಾ ನಿಮ್ಗೊಂದು ಐಡಿಯಾ ಬರುತ್ತೆ ಹೇಗೆ ನೀಟಾಗಿ ಆ ಟ್ವಿಸ್ಟ್ ಮಾಡೋದು ಹೇಗೆ, ಸೊ ಹೆಂಗ್ ವರ್ಕ್ ಮಾಡ್ಬೇಕು ಮ್ಯಾಕ್ರಮ್ ಮೇಲೆ ಅನ್ನೋದು ನಿಮ್ಗೆ ಒಂದು ಐಡಿಯಾ ಸಿಗತ್ತೆ. ಹಾಗಾಗಿ ಒಂದು ಪುಟ್ಟ ಡಿಸೈನ್ ಇರುವಂತ ಒಂದು ಮ್ಯಾಕ್ರಮ್ ಐಟಮ್ಸ್ ಮಾಡಿ ತೋರಿಸ್ತೀನಿ. ನಿಮ್ಗೆ ಇಷ್ಟ ಆಯ್ತಂದ್ರೆ ನೀವು ಅಮೆಝಾನ್ ಪರ್ಚೇಸ್ ಮಾಡ್ಕೊಬಹುದು. ನಿಮ್ಗೆ ಮ್ಯಾಕ್ರಮ್ ಸಿಗತ್ತೆ, ನೀವು ಕೂಡ ಟ್ರೈ ಮಾಡಿ ಡೆಕೋರ್ ಮಾಡ್ಕೊಬಹುದು. ಕೆಲವೊಮ್ಮೆ ಏನಾಗತ್ತೆ, ನಾವು ಪರ್ಚೇಸ್ ಮಾಡಿ ತಗೊಂತೀವಿ ಬೇರೆ ಕಡೆ, ಬಟ್ ಆದ್ರೂ ನಾವೇ ಸ್ವತಃ ಮಾಡಿದಾಗ ಏನಾಗತ್ತೆ, ಆ ಫೀಲ್ ತುಂಬಾನೇ ಚೇಂಜ್ ಆಗಿರುತ್ತೆ. ಒಂಥರ ಖುಷಿ, ಅದ್ ನೋಡಿದಾಗೆಲ್ಲ ನಾನೇ ಮಾಡಿದ್ದು ಅನ್ನೋ ಒಂದು ಪ್ರೌಡ್ ಇರುತ್ತೆ. ಅದಕ್ಕೋಸ್ಕರ ಆದ್ರೂ ಯಾವಾಗ್ಲೂ ಮೊಬೈಲ್ ನೋಡ್ಕೊಂಡ್ ಕೂರೋದ್ರ ಬದಲು ಯಾವಾಗಾದ್ರೂ ಒಂದ್ಸತಿ ಈ ತರ ಚಿಕ್ಕ ಪುಟ್ಟ ಹೋಮ್ ಡೆಕೋರ್ ಐಟಮ್ಗಳನ್ನ ಮಾಡಿ ನಿಮ್ ಮನೆಯಲ್ಲಿ ಪ್ಲೇಸ್ ಮಾಡಿ. ಸೊ ಅದನ್ನ ನೋಡಿದಾಗೆಲ್ಲ ಖುಷಿ ಆಗತ್ತೆ. ನೋಡಿದಾಗೆಲ್ಲ ಅದು ಯಾರಾದ್ರೂ ಕೇಳ್ದಾಗ ನಾನೇ ಮಾಡಿರೋದು ಅಂತ ಹೇಳಿದಾಗ ಅದೊಂಥರ ಖುಷಿ ಆಗತ್ತೆ. ಅದನ್ನ ಫೀಲ್ ಮಾಡಿದವ್ರಿಗೆ ಗೊತ್ತದ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಅಂತ ಹೇಳಿ. ಡೆಕೋರ್ ಆಗಿ ಇಟ್ಕೊಬೇಕು ಮನೇನ, ನನಗಂತೂ ತುಂಬಾ ಇಷ್ಟ. ಸೊ ಹೋಮ್ ಡೆಕೋರ್ ಐಟಮ್ಸ್ ನಾನೇ ಮಾಡೋದು ನನಗೆ ತುಂಬಾ ಇಷ್ಟ. ಕೆಲವೊಂದು ನನಗೆ ಗೊತ್ತಿಲ್ಲ ಇರೋದನ್ನ ಪರ್ಚೇಸ್ ಮಾಡ್ತೀನಿ ಅಷ್ಟೇ. ಎನಿವೆ ಬನ್ನಿ, ಇವಾಗ ಬಂದು ಕಂಪ್ಲೀಟ್ ಆಗಿ ಒಂದು ಮ್ಯಾಕ್ರಮ್ ಐಟಮ್ನ ಮಾಡಿ ತೋರಿಸ್ತೀನಿ ನಿಮ್ಗೆ. ಮೊದಲಿಗೆ ನಾನೊಂದು ಮ್ಯಾಕ್ರಮ್ ಐಟಮ್ನ ಒಂದು ಸ್ಕೆಚ್ ಮಾಡಿಟ್ಕೊಂಡಿದ್ದೀನಿ. ಸೊ ಅದ್ರ ಪ್ರಕಾರ ನಾನು ಈ ಮ್ಯಾಕ್ರಮ್ ಐಟಮ್ನ ಮಾಡ್ತೀನಿ. ಇದೊಂದು ಸ್ವಲ್ಪ ಸಿಂಪಲ್ ಆಗಿದೆ, ಟ್ರೈ ಮಾಡ್ಬೋದು ನೀವು ಕೂಡ. ಫಸ್ಟು ನನಗೆ 14 ಪೀಸಸ್ ಬೇಕು. ಇದು ಮೆಷರ್ಮೆಂಟ್ ಪ್ರಾಪರಾಗಿ ನಾನು ಇರೋದಕ್ಕಾಗೋದಿಲ್ಲ. ನಿಮಗೆ ಎಷ್ಟು ಲೆಂತ್ ಬೇಕು ಅದ್ರ ಡಬಲ್ ತೊಗೊಳ್ಳಿ, ಲೆಂತ್ ವೈಸ್ ಅಂತ ಬಂದರೆ. ಇಮ್ಯಾಜಿನ್ ನಿಮ್ಗೊಂದು 10 ಇಂಚದ್ದು ಬೇಕು ಅಂತ ಹೇಳಿದ್ರೆ ವಾಲ್ ಹ್ಯಾಂಗಿಂಗ್, ಒಂದು 20 ಇಂಚು ನಿಮಗೆ 2 ಸೈಡೆಡ್ ಫೋಲ್ಡ್ ಆಗುತ್ತಲ್ವ, ಹಾಗಾಗಿ ಒಂದು 20 ಇಂಚ್ ತೊಗೊಳ್ಳಿ. ಜೊತೆಗೆ ನಿಮಗೆ ಯಾವ ಥರ ಡಿಸೈನ್ ಮೇಲೆ ಎಕ್ಸ್ಟ್ರಾ ನಾವು ಆ್ಯಡ್ ಮಾಡ್ತಾ ಹೋಗಬೇಕು. ಇದನ್ನ ಅಂದಾಜಾಗಿ ನಾವು ಮಾಡ್ಕೋಬೇಕು ಹೊರತು ಇಷ್ಟಿಷ್ಟೇ ತೊಗೋಬೇಕಂತ ನಾವು ಹೇಳೋದಕ್ಕಾಗೋದಿಲ್ಲ. ಇವಾಗ ಒಂದು 10 ಇಂಚ್ ಬೇಕು ಅಂತ ಹೇಳಿದ್ರೆ 20 ಇಂಚ್ ಅಂದರೆ ಡಬಲ್ ಆಗುತ್ತೆ. ಒಂದು 40 ಇಂಚಸ್ ತೊಗೊಳ್ಳಿ, ಅಂದರೆ ಸ್ವಲ್ಪ ಆದರೂ ಡಿಸೈನ್ ಆ್ಯಡ್ ಮಾಡ್ತೀವಲ್ಲ, ಸೊ ಅದ್ರ ಅಂದಾಜಾಗಿ ತೊಗೊಳ್ತಾ ಬನ್ನಿ. ಸ್ವಲ್ಪ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ, ಕಡಿಮೆ ಆಗಬಾರ್ದು. ಕಡಿಮೆ ಆದರೆ ಕಟ್ ಮಾಡಿದ್ರೆ ಸುಮ್ಮನೆ ಅದು ಶೇಪ್ ಹೊಟ್ಟೋಗತ್ತೆ, ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಮತ್ತು ಸಿಂಪಲ್ಲಾಗಿ ಕಾರ್ನರಿಂದ ಈ ಥರ ಫಿಕ್ಸ್ ಮಾಡಿ ಮ್ಯಾಕ್ರಮ್ ಐಟಮ್ಗಳನ್ನ, ಬಿಕಾಸ್ ಉದ್ದ ಇರುತ್ತೆ ದಾರ. ಸೊ ಅದು ಕಂಪ್ಲೀಟಾಗಿ ಹಿಂಗೆ ತೊಗೊಂಡು ನಾಟ್ ಮಾಡೋದು ತುಂಬ ಕಷ್ಟ. ಸೊ ಒಂದು ಕಾರ್ನರಿಂದ ಈ ಥರ ತೊಗೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಕಂಪ್ಲೀಟಾಗಿ ನೀವು ಅದೆಷ್ಟೇ ಲೆಂತ್ ಇರಲಿ, ನೀವು ಜಸ್ಟ್ ಫೋಲ್ಡ್ ಮಾಡಿ ಅದನ್ನು ಫಿಕ್ಸ್ ಮಾಡಿದ್ರೆ ಆಯಿತು. ಈ ಥರ 14 ಪೀಸಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಅದೆಷ್ಟು ಲೆಂತ್ ಇದೆ ನೋಡಿ. ಇದಿಷ್ಟನ್ನು ರೆಡಿ ಮಾಡಬೇಕಾದ್ರೆ ಸ್ವಲ್ಪ ಸ್ಟಾರ್ಟಿಂಗ್ ಕಷ್ಟ ಆಗುತ್ತೆ. ಐ ಆಮ್ ಸಾರಿ, ನಾನು ಬೇಸಿಕ್ ನಾಟ್ಸ್ ಹಾಕಿದ್ದೆ, ಸೊ ಅದ್ರ ವಿಡಿಯೋ ಮಿಸ್ ಆಗಿದೆ. ಇದನ್ನು ಆಲ್ಟರ್ನೇಟಿಂಗ್ ಸ್ಕ್ವೇರ್ ನಾಟ್ ಅಂತ ಹೇಳ್ತೀವಿ. ಸ್ಟಾರ್ಟಿಂಗ್ ಒಂದು ಲೈನ್ ಬಿಟ್ಟು ಆ್ಯಂಡ್ ಲಾಸ್ಟಲ್ಲಿ ಕೂಡ ಒಂದು ಲೈನ್ ಬಿಟ್ಟು ಮಧ್ಯ ಏನಿತ್ತು ಅದಕ್ಕೆ ನಾನು ನಾಟ್ಸ್ ಹಾಕಿದ್ದೀನಿ. ಟೋಟಲ್ 6 ನಾಟ್ಸ್ ಬರುತ್ತೆ. ಆ್ಯಂಡ್ ಹೋಗ್ತಾ ಕಡಿಮೆ ಆಗುತ್ತೆ. 6, ಆಮೇಲೆ 5, 4, 3, 2, 1 ಈ ಥರ ಆಗುತ್ತೆ. ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ. 2 ಲೈನ್ಸ್ನ ನಾನು ತೊಗೊಂಡಿದ್ದೀನಿ. 2 ಲೈನ್ಸಿಂದ 1 ನಾಟ್ ಹಾಕೋ ಥರ ಇದು. ಸೊ ಇವಾಗ ನಾನು ಹಾಕ್ತಿದ್ದೀನಲ್ಲ ಅದೇ. ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತೇಳಿ ನಾನು ಫಾಸ್ಟ್ ಮಾಡಿದ್ದೀನಿ. ನಿಮಗೆ ನಾನು ನಾಟ್ಸ್ಗಳದ್ದು ನೇಮ್ಸ್ ಹೇಳ್ತಿರ್ತೀನಲ್ವ, ನಿಮ್ಗೆ ಯಾವುದಾದ್ರೂ ಕನ್ಫ್ಯೂಷನ್ ಇತ್ತಂತ ಹೇಳಿದ್ರೆ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಕೊಬೋದು. ಮತ್ತು ಪ್ರತಿ ಸ್ಟೆಪ್ ಮುಗಿತಾ ಒಂದೊಂದು ಸ್ಟೆಪ್ ಆದಂಗೆ 2 ಲೇಯರ್ಗಳನ್ನ ಬಿಟ್ಟು ಮಧ್ಯ ಭಾಗ ಏನಿದೆ ಅದರಿಂದ ನಾಟ್ ಮಾಡ್ತಾ ಬರಬೇಕು. ನಿಮಗೆ ಗೊತ್ತಾಗುತ್ತೆ ಅದು. ಸೊ ಅದು 5, 4, 3 ಈ ಥರ ಒಂದೊಂದು ಸ್ಟೆಪ್ ಡೌನ್ ಆಗ್ತಾ ಬರುತ್ತೆ. ಸೊ ಅದು ಕಂಪ್ಲೀಟಾಗಿ ಲಾಸ್ಟ್ 1ಗೆ ಬಂದು ನಿಂತ್ಕೊಂಡಾಗ ಇದು ಕಂಪ್ಲೀಟ್ ಆಗಿರುತ್ತೆ. ಇವಾಗ ಫಸ್ಟಲ್ಲಿ ಏನು ಆ ಕಡೆ ಸೈಡ್ ಒಂದು 2 ಲೇಯರ್ ಮತ್ತು ಈ ಕಡೆ 2 ಲೇಯರ್ ಬಿಟ್ಟಿದ್ವಿ. ಅದರಲ್ಲಿ ಒಂದನ್ನು ಒಳಗಡೆ ಭಾಗ ಇರುವಂಥ ಆ ಸೆಕೆಂಡ್ ಲೈನ್ ಏನಿದೆ ಅದನ್ನು ತೊಗೊಂಡು ಒಳಗಡೆಯಿಂದ ಟ್ವಿಸ್ಟ್ ಮಾಡ್ತಾ ಬರಬೇಕು. ನಾನು ಮಾಡ್ತಿದ್ದೀನಿ ನೋಡಿ ಅದೇ ಥರ. ಪ್ರತಿಯೊಂದು ಲೇಯರ್ನು ತೊಗೊಂಡು ಇದೇ ಥರ ನಾಟ್ ಮಾಡ್ತಾ ಬರಬೇಕು. ಅದು ಎಂಡ್ ಏನಿದೆ, ಆ 1 ಏನಿದೆ ಅಲ್ಲಿವರೆಗೂ ಬರಬೇಕು.
ಬರಬೇಕು. ಸೊ ಇದು ಲೆಫ್ಟ್ ಸೈಡು ಆ್ಯಂಡ್ ಅದ್ರ ಪಕ್ಕ ಇನ್ನೊಂದು ಫಸ್ಟ್ ಲೇಯರ್ ಇದೆಯಲ್ಲ ಅದು ಕೂಡ, ಆ್ಯಂಡ್ ಸೇಮ್ ಈ ಕಡೆನೂ ಕೂಡ 2 ಲೇಯರ್ ಏನು ಬಿಟ್ಟಿದ್ದೀನಿ ಅದು ಕೂಡ ಹಾಗೆ ಬರಬೇಕು. ಇದನ್ನು ಹಾಫ್ ಹಿಚ್ ನಾಟ್ ಅಂತ ಕರೀತಾರೆ. ಸೊ ಇದು ಸ್ವಲ್ಪ ಕನ್ಫ್ಯೂಷನ್ ಥರ ಅನಿಸುತ್ತೆ ನಿಮಗೆ. ಬೆಟರ್ ನೀವು ಸ್ವಲ್ಪ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಸ್ಲೋ ಮೋಷನಲ್ಲಿ ಕೆಲವೊಂದು ವೀಡಿಯೋಗಳು ಸಿಗುತ್ತೆ ನಿಮಗೆ. ಎರಡೂ ಸೈಡ್ ಕಂಪ್ಲೀಟ್ ಆದಮೇಲೆ ಮಧ್ಯದಲ್ಲಿ ನೀವೊಂದು ನಾಟ್ ಮಾಡಬೇಕು. ಅದಾದಮೇಲೆ ಮೊದಲ 4 ಲೇಯರ್ಗಳೇನಿದೆ ಅದನ್ನು ತೊಗೊಂಡು ಸ್ಕ್ವೇರ್ ನಾಟ್ ಮಾಡ್ತಾ ಹೋಗಿ ಸ್ಟೆಪ್ ಬೈ ಸ್ಟೆಪ್ ಒಂದು ಕಂಪ್ಲೀಟ್ ಆದಮೇಲೆ ಇನ್ನೊಂದು, ಈ ಥರ ಟೋಟಲ್ ನಿಮಗೆ ಆ ಕಡೆ 3 ಲೈನ್ಸ್ ಬರುತ್ತೆ ಆ್ಯಂಡ್ ಈ ಕಡೆ 3, ಮಧ್ಯ ಒಂದು. ಇದಾದಮೇಲೆ ಮೇಲ್ಗಡೆ ನೀವೇನು 2 ಲೈನು ಹಿಚ್ ನಾಟ್ಗಳನ್ನ ಹಾಕಿದ್ದೀರಾ, ಸೊ ಸೇಮ್ 2 ಲೈನ್ ಇಲ್ಲೂ ಕೂಡ ಬರುತ್ತೆ. ಇದೊಂದು ನಿಮಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ, ಅದರ್ವೈಸ್ ಈಸಿ ಅನಿಸುತ್ತೆ ಈ ಮೆಥಡ್. ಈ 2 ಲೈನ್ ಕಂಪ್ಲೀಟ್ ಆದಮೇಲೆ ಆಲ್ಮೋಸ್ಟ್ ವಾಲ್ ಹ್ಯಾಂಗಿಂಗ್ ರೆಡಿ ಆಗಿರುತ್ತೆ. ಇನ್ನೇನಿದ್ರು ಲಾಸ್ಟ್ ಒಂದು ಟೈ ಮಾಡಬೇಕಷ್ಟೆ. ಇದು ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ನಿಮಗೆ ಲೆಂತ್ ಎಷ್ಟು ಬೇಕು, ಸೊ ಅದ್ರ ಬೇಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನಿಮಗೆ ಚಿಕ್ಕದು ಬೇಕಂದರೆ ಚಿಕ್ಕದಿಂದನೇ ಈ ನಾಟ್ನ ಮಾಡ್ಬೋದು, ಅಥವಾ ಲಾಂಗ್ ಇರಲಿ, ನೀವು ಒಂದು ಯಾವುದಾದ್ರೂ ಆರ್ಟಿಫಿಷಿಯಲ್ ಫ್ಲವರ್ ಇಡ್ತಿದ್ದೀರಾ ಅಥವಾ ಒರಿಜಿನಲ್ ಪ್ಲಾಂಟ್ಸೇ ಇಡ್ತಿದ್ದೀರಾ ಅಂತ ಹೇಳಿದಾಗ ಬೇಸ್ಡ್ ಆನ್ ದ್ಯಾಟ್ ನೀವು ಇದನ್ನು ಲೆಂತ್ ಅಡ್ಜಸ್ಟ್ ಮಾಡ್ಕೊಬೋದು. ಇಲ್ಲಿ ನಾನು ಬೇಸಿಕ್ ನಾಟ್ಸ್ಗಳನ್ನ ಹಾಕ್ತಿದ್ದೀನಿ. ಸೊ ಆ ಕಡೆ 2 ಈ ಕಡೆ 2 ತೊಗೊಂಡಿದ್ದೀನಿ, ಫ್ರಂಟಿಗೆ ತೊಗೊಂಡು ಆ್ಯಂಡ್ ಅಗೈನ್ ಆ ಕಡೆ 2 ಪೀಸಸ್ ಆ್ಯಂಡ್ ಈ ಕಡೆ 2 ಪೀಸಸ್, ಟೋಟಲ್ 6 ಪೀಸಸ್ ತೊಗೊಂಡಿದ್ದೀನಿ. ಫಸ್ಟು 2 to 4 ಪೀಸಸ್ಸಿಂದ ರೆಡಿ ಮಾಡಿಕೊಂಡು ಆ್ಯಂಡ್ ಆ್ಯಡ್ ಆನ್ ಮಾಡ್ತಾ ಹೋಗ್ತೀನಿ, ಲೈಕ್ ಸ್ಕ್ವೇರ್ ನಾಟ್ಸ್ ಥರನೇ ಇದು ಕೂಡ. ಈ ಥರ ಫ್ರಂಟಿಗೆ 4 ನಾಟ್ ಆದಮೇಲೆ ಇದೇ ಡೈರೆಕ್ಷನಲ್ಲಿ ಇನ್ನು ಲೆಫ್ಟಿಗೆ 4 ಬರುತ್ತೆ ಆ್ಯಂಡ್ ರೈಟಿಗೆ 4 ಬರುತ್ತೆ. ಲಾಸ್ಟಲ್ಲಿ ಇದು ಫ್ರಂಟ್ ಥರನೇ ರೈಟ್ ಆ್ಯಂಡ್ ಲೆಫ್ಟ್ ಏನು ನಾಟ್ಗಳನ್ನ ಹಾಕ್ತೀವಿ, ಅದೇ ಒಂಥರ ಗ್ರಿಪ್. ಪಾಟ್ಗಳನ್ನ ನಾವೇನು ಇಡ್ತೀವಿ ಅಥವಾ ಏನು ಡೆಕೋರ್ ಐಟಮ್ಗಳನ್ನ ಇಡಲಿ ಅದೇ ಗ್ರಿಪ್ ಇರೋದು, ಅದರ್ವೈಸ್ ಅದಕ್ಕೇನು ಗ್ರಿಪ್ ಅಂತ ಇರೋದಿಲ್ಲ, ಟೈ ಬರುತ್ತೆ ಅಷ್ಟೇ. ಲಾಸ್ಟಲ್ಲಿ ಒಂದು ಟೈ ಮಾಡ್ತೀವಿ ನೀಟಾಗಿ. ಹಾಗಾಗಿ ಇದನ್ನು ನೀಟಾಗಿ ನೋಡಿಕೊಂಡು ನೀವು ಫಿಕ್ಸ್ ಮಾಡಬೇಕು. ಬೇಸಿಕ್ ನಾಟ್ ಆದಮೇಲೆ ಒಂದು ಸ್ವಲ್ಪ 4 to 5 ಇಂಚಸ್ ಗ್ಯಾಪ್ ಕೊಡಿ, ಅಥವಾ ನಿಮ್ಮ ಪಾಟ್ ಏನು ಸೈಜ್ ಇದೆ ಬೇಸ್ಡ್ ಆನ್ ದ್ಯಾಟ್ ನೀವು ಗ್ಯಾಪ್ ಕೊಟ್ಕೊಂಡು ರ್ಯಾಪ್ ನಾಟ್ ಮಾಡ್ಬೋದು. ಇದೇ ನಿಮ್ಮ ಕಂಪ್ಲೀಟ್ ಪಾಟ್ ಏನಿದೆ ಅದನ್ನ ಹೋಲ್ಡ್ ಮಾಡೋದೇ ಇದು. ಹಾಗಾಗಿ ಸ್ವಲ್ಪ ನೋಡಿಕೊಂಡು ನೀವು ಟೈ ಮಾಡಿ ನೀಟಾಗಿರಲಿ ಅದು. ರ್ಯಾಪ್ ನಾಟ್ ಆದಮೇಲೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗೋಗಿದೆ ಇದು. ಸೊ ಈ ವುಡನ್ ಡಬಲ್ ತೊಗೊಬೇಕಾದ್ರೂ ಅಷ್ಟೇ, ಈ ವುಡನ್ ಸ್ಟಿಕ್ ಏನಿದೆ ಇದು ಸ್ವಲ್ಪ ಗಟ್ಟಿ ಇರೋದು ತೊಗೊಳ್ಳಿ. ಮತ್ತು ಆ ಮ್ಯಾಕ್ರಮ್ ಐಟಮ್ಗಿಂತ ಸ್ವಲ್ಪ ಆ ಕಡೆ ಈ ಕಡೆ ಒಂದು 2 ಇಂಚು ಎಕ್ಸ್ಟ್ರಾ ಇದ್ದರೆ ಒಳ್ಳೆಯದು, ಚೆನ್ನಾಗೂ ಕಾಣಿಸುತ್ತೆ ನಿಮ್ಗೆ ನೋಡಲಿಕ್ಕೆ. ಎನಿವೆ ನಮ್ಮ ಮ್ಯಾಕ್ರಮ್ ವಾಲ್ ಹ್ಯಾಂಗಿಂಗ್ ಕಂಪ್ಲೀಟ್ ಆಗಿ ರೆಡಿ ಆಗಿದೆ, ನೀವು ನೋಡ್ಬೋದು. ಹ್ಯಾಂಡ್ಮೇಡ್ ವಸ್ತುಗಳಂದರೆ ಹಾಗೆ ಸ್ವಲ್ಪ ಕಷ್ಟ ಆಗುತ್ತೆ, ಕೈ ನೋವು ಬರುತ್ತೆ, ಸುಸ್ತಾಗತ್ತೆ. ರೆಗ್ಯುಲರ್ ಆಗಿ ನೀವು ಮಾಡ್ತಾ ಇದ್ರೆ ನಿಮಗೆ ಬೇಗ ನೀವು ವರ್ಕ್ನ ಕಂಪ್ಲೀಟ್ ಮಾಡ್ಬೋದು. ಇದೆಲ್ಲ ಕೂಡ ನಿಮಗೆ ಮ್ಯಾಕ್ರಮ್ ವಾಲ್ ಹ್ಯಾಂಗಿಂಗ್ಸೇ, ಬಟ್ ನಾನು ಡಿಫ್ರೆಂಟ್ ಡಿಸೈನ್ಸ್ ಟ್ರೈ ಮಾಡಿದ್ದೀನಿ. ಸೊ ನನಗೆ ಚೆನ್ನಾಗಿ ಅನಿಸುತ್ತೆ ಇದೆಲ್ಲ. ಅಂದರೆ ಒಂದೇ ಪ್ಯಾಟ್ರನ್ ಇರೋದಕ್ಕಿಂತ ಬೇರೆ ಬೇರೆ ಇದ್ರೆ ಚಂದ ಅಂತ ಹೇಳಿ ಅಷ್ಟೇ. ಇದೆಲ್ಲ ಮಾಡ್ಲಿಕ್ಕೆ ಕಷ್ಟ ಅಂದರೆ ಕಂಪ್ಲೀಟಾಗಿ ಪಕ್ಕದಲ್ಲಿ ಏನಿದೆ ಬ್ರೌನ್ ಕಲರ್, ಸೊ ಅದು ಕೂಡ ಜೂಟ್ ಮೆಟೀರಿಯಲ್, ಅದರಿಂದ ಕೂಡ ನೀವು ಮಾಡ್ಬೋದು. ಆ್ಯಂಡ್ ಇದು ನನ್ನ ಫೇವ್ರೆಟ್. ಇದೆಲ್ಲ ನಾನು ಡಿಸ್ಪ್ಲೇಗೆ ಇಟ್ಟಿರೋದಷ್ಟೇ. ನನ್ನ ಕ್ಲೈಂಟ್ಸ್ ಕೇಳಿದಾಗ ಅವ್ರ ಮನೆಗೆ ಯಾವ ಥರ ಬೇಕು, ಲೆಂತ್ ಜಾಸ್ತಿ ಬೇಕಾ ಹೇಗೆ, ಅದನ್ನೆಲ್ಲ ತೊಗೊಂಡು ಆರ್ಡರ್ ತೊಗೊಂಡು ನಾನು 1 ವೀಕ್ ಟೈಮ್ ತೊಗೊಂಡು ರೆಡಿ ಮಾಡಿಕೊಡೋದು. ಮ್ಯಾಕ್ರಮ್ ಐಟಮ್ಗಳೇನೋ ರೆಡಿ ಆಯಿತು, ಬಟ್ ಇದನ್ನು ಹೇಗೆ ಸೇಲ್ ಮಾಡೋದು ಅಮೆಝಾನಲ್ಲಿ ಆ್ಯಂಡ್ ಫ್ಲಿಪ್ಕಾರ್ಟಲ್ಲಿ ಅಂದರೆ, ಅಮೆಝಾನಲ್ಲಾದರೆ ಅಮೆಝಾನ್ ಸೆಲ್ಲರ್ ಆ್ಯಪ್ ಇದೆ. ಸೊ ಅದಕ್ಕೆ ಹೋಗಿ ನೀವು ಲಾಗಿನ್ ಆಗ್ಬೋದು. ನಿಮಗೆ GST ಇರಬೇಕು ಆ್ಯಂಡ್ ನಿಮ್ಮ ಅಕೌಂಟ್ ಇರಬೇಕು, ಜೊತೆಗೆ ನಿಮ್ಮ ಡಾಕ್ಯುಮೆಂಟ್ಸ್ ಇರಬೇಕು. ಇದು 3 ಇತ್ತಂತ ಹೇಳಿದ್ರೆ ನೀವು ಅಮೆಝಾನಲ್ಲಿ ಟ್ರೈ ಮಾಡ್ಬೋದು. ಅವ್ರು ನಿಮಗೆ 2 ಆಪ್ಷನ್ ಕೊಡ್ತಾರೆ. ಒಂದು, ಅವರ ವೇರ್ಹೌಸ್ಗೆ ನಿಮ್ಮ ಕಂಪ್ಲೀಟ್ ಆರ್ಡರ್ಸ್ನ ಮಿನಿಮಮ್ ಒಂದು 15-20 ಪೀಸಸ್ನ ಆಲ್ರೆಡಿ ರೆಡಿ ಮಾಡಿಟ್ಟಿರಬೇಕು, ಅಥವಾ ನೀವೇ ಡೆಲಿವರ್ ಮಾಡ್ತೀರಾ, ನಿಮಗೆ ಆರ್ಡರ್ಸ್ ಅವ್ರು ಕಳಿಸ್ಕೊಡ್ತಾರೆ, ನೀವೇ ಅವ್ರಿಗೆ ಡೆಲಿವರ್ ಮಾಡ್ತೀರಾ ಅಂತ ಹೇಳಿದ್ರೆ ಅವ್ರು ನಿಮಗೆ ಲೊಕೇಶನ್ ಡೀಟೇಲ್ಸ್ ಎಲ್ಲ ಕೊಡ್ತಾರೆ. ನೀವೇ ಥ್ರೂ DTDC ಅಥವಾ ಪ್ರೊಫೆಷನಲ್ ಕೊರಿಯರ್ ನೀವು ಅವ್ರಿಗೆ ಕಳಿಸ್ಕೊಡ್ಬೋದು ಡೈರೆಕ್ಟಾಗಿ. ಜೊತೆಗೆ ನೀವು ಅವ್ರಿಗೆ ಕಮಿಷನ್ ಕೂಡ ಕೊಡಬೇಕು. ಅಂದರೆ ನಿಮಗೆ ₹100 ಐಟಮ್ ಸೇಲ್ ಆಯ್ತು ಅಂದರೆ ನಿಮ್ಗೆ ₹70 ಕೊಡ್ತಾರೆ, ₹30 ಅವರೇ ಇಟ್ಕೊತಾರೆ. ಅಂದರೆ ಇಟ್ ಡಿಪೆಂಡ್ಸ್ ನಿಮ್ಮ ಏನು ಐಟಮ್ ಇದೆ ಅದ್ರ ಮೇಲೆ ಡಿಪೆಂಡ್. ನಾನು ಒಂದು ಅಂದಾಜಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಬಟ್ ರೆಗ್ಯುಲರ್ ಆಗಿ ನಿಮ್ಗೆ ಇನ್ಸ್ಟಾಗ್ರಾಮ್ ಅಥವಾ ನಿಮಗೆ ಆಫ್ಲೈನಲ್ಲಿ ಯಾರಾದ್ರು ಬಂದು ತೊಗೊಂಡ್ರೆ ನಿಮ್ಗೆ ಇಷ್ಟೊಂದೆಲ್ಲ ಕಮಿಷನ್ ಯಾರೂ ತೊಗೊಳ್ಳಲ್ಲ. ಇಲ್ಲಿ ಕಮಿಷನ್ ಜಾಸ್ತಿ ತೊಗೊತಾರೆ, ಸೊ ನೀವು ಲಾಭನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆದರೆ ರೆಗ್ಯುಲರ್ ಆಗಿ ಅವರು ಕೂಡ ನಿಮಗೆ ಆರ್ಡರ್ಸ್ಗಳನ್ನ ಕೊಡ್ತಿರ್ತಾರೆ. ತುಂಬ ರೀಚ್ ಆಗುತ್ತೆ ನಿಮಗೆ. ದಿನಕ್ಕೆ 50, 100, 150 ಈ ಥರ ಕ್ವಾಂಟಿಟಿ ಜಾಸ್ತಿ ಬರುತ್ತೆ. ಆವಾಗ ಏನಾಗುತ್ತೆ, ಆಬ್ವಿಯಸ್ಲಿ ಆ ಲೆಕ್ಕದಲ್ಲಿ ನೋಡಿದ್ರೆ ನಿಮಗೆ ಲಾಭ ಬರುತ್ತೆ ಅಷ್ಟೇ. ನಿಮಗೆ ನಿಮ್ಮ ಬಿಸ್ನೆಸ್ ಜಾಸ್ತಿ ಜನಕ್ಕೆ ರೀಚ್ ಆಗಬೇಕು ಅಂತ ಅನಿಸಿದ್ರೆ ಆನ್ಲೈನ್ ಕೂಡ ಟ್ರೈ ಮಾಡಿ, ಬಟ್ ಆಫ್ಲೈನ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ. ಇದು ನನ್ನ ಅಭಿಪ್ರಾಯ ಅಷ್ಟೇ. ಸೊ ನೋಡಿದ್ರಲ್ಲ, ಇಷ್ಟೇ ಮ್ಯಾಕ್ರಮ್ ಐಟಮ್ಗಳನ್ನ ಮಾಡುವಂಥದ್ದು. ಬಟ್ ಸ್ವಲ್ಪ ಕೈ ನೋವು ಬರುತ್ತೆ, ಬಟ್ ಇಟ್ಸ್ ಫೈನ್. ನಿಮ್ಗೆ ಇಷ್ಟ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ನೀವು ಆರಾಮಾಗಿ ದೊಡ್ಡ ದೊಡ್ಡ ಮ್ಯಾಕ್ರಮ್ ಐಟಮ್ಗಳನ್ನ ಮಾಡ್ಬೋದು, ಸೇಲ್ ಮಾಡ್ಬೋದು. ನಿಜವಾಗ್ಲೂ ಅದು ವರ್ಕ್ ಕೂಡ ಆಗತ್ತೆ. ನಿಮ್ಮ ಹತ್ರ GST ಇತ್ತು ನಿಮ್ದು ಅಂತ ಹೇಳಿದ್ರೆ ನೀವು ಟ್ರೈ ಮಾಡಿ. ಬಟ್ ಅಕೌಂಟ್ ಆಗಿರ್ಬೋದು, GST ಆಗಿರ್ಬೋದು, ಬೇರೆಯವ್ರು ತಗೊಂಡು ನೀವು ಟ್ರೈ ಮಾಡ್ತೀನಿ ಅಂತ ಹೇಳಿದ್ರೆ
ಹೇಗ್ ನಂಬ್ತೀರಾ ನೀವು? ಯಾರನ್ನೂ ನಂಬಕ್ಕಾಗಲ್ಲ ಈ ಕಾಲದಲ್ಲಿ, ಹಂಗಾಗಿ ಹೋಗ್ಬಿಟ್ಟಿದೆ. ಸೊ ಹುಷಾರು, ಆದಷ್ಟು ಹುಷಾರಾಗಿ ಬಿಸ್ನೆಸ್ ಮಾಡಿ. ನೀವು ದೊಡ್ಡದಾಗಿ ಈಗ ಸಡನ್ ಅಮೆಝಾನ್ ಫ್ಲಿಪ್ಕಾರ್ಟ್ಗೆ ಹಾಕ್ಬೇಕು ಅಂತ ಏನಿಲ್ಲ, ಚಿಕ್ಕ ಪುಟ್ಟದಾಗ ಕೂಡ ನೀವು ಶುರು ಮಾಡ್ಬೋದು, ಸೇಲ್ ಮಾಡೋದಕ್ಕೆ ಶುರು ಮಾಡ್ಬೋದು. ಈಗ ಎಲ್ಲಾರು ಅದಕ್ಕೆ ಡಿಪೆಂಡ್ ಆಗಿಲ್ಲ, ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ, ಅಲ್ಲಿಂದ ಕೂಡ ಸೇಲ್ ಮಾಡ್ತಿದ್ದಾರೆ, ಅದು ಕೂಡ ವರ್ಕ್ ಆಗತ್ತೆ. ನಾನು ತುಂಬಾ ಬಿಸ್ನೆಸ್ ನೋಡಿದೀನಿ ಈ ಆನ್ಲೈನ್ ಅಲ್ಲಿ ಸೇಲ್ ಮಾಡ್ತಾ ಇರುವಂತದ್ದು. ಇನ್ನು ಇದನ್ನೆಲ್ಲ ಯಾರು ಮಾಡ್ತಾರೆ, ಇದನ್ನ ಮಾಡೋದ್ ಹೇಗೆ, ಬಿಸ್ನೆಸ್ ಸಕ್ಸಸ್ ಆಗತ್ತಾ, ವರ್ಕ್ ಆಗತ್ತಾ, ಇದೆಲ್ಲ ಕಷ್ಟ ಆಗಲ್ವಾ, ನೋವಾಗಲ್ವಾ, ಸುಸ್ತಾಗಲ್ವಾ ಅಂತ ಹೇಳೋರ್ಗೆ ನಾನು ಹೇಳೋದಿಷ್ಟೇ, ಯಾವುದೇ ಬಿಸ್ನೆಸ್ ಆದ್ರೂ ಕಷ್ಟ ಇರ್ತದೆ, ಯಾವುದೇ ಬಿಸ್ನೆಸ್ ಅಲ್ಲಿ ಕೂಡ ನೋವಾಗತ್ತೆ, ಸುಸ್ತಾಗತ್ತೆ. ಸೊ ಕೆಲಸ ಮಾಡ್ಲೇಬೇಕು, ಯಾವ್ದ್ರಲ್ಲೂ ನಿಮ್ಗೆ ಈಸಿಯಾಗಿ ದುಡ್ಡು ಬರಲ್ಲ. ಅದ್ರಲ್ಲೂ ನೀವು ಒಂದ್ ಒಳ್ಳೆ ರೀತಿಯಿಂದ ದುಡ್ಡು ಸಂಪಾದನೆ ಮಾಡ್ಬೇಕಂದ್ರೆ ಇದೆಲ್ಲ ಇದ್ದಿದ್ದೆ. ಸೊ ಇದಕ್ಕಿಂತ ಇನ್ನೂ ಚೆನ್ನಾಗಿ ನಾನು ನಿಮ್ಗೆ ಹೇಳ್ಬೇಕಂತ ಹೇಳಿದ್ರೆ, ನನ್ಗೆ ಒಂದು ಸ್ಟೋರಿ ನೆನಪಾಗ್ತಿದೆ. ಒಂದಿಷ್ಟು ತಿಂಗಳ ಹಿಂದೆ ನಾನು ಇವ್ರ ಬಗ್ಗೆ ತಿಳ್ಕೊಂಡಿದ್ದು. ಇವ್ರ ಹೆಸರು ಮಧುಮಿತಾ ಅಂತೇಳಿ. ಈ ಹೆಣ್ಮಗ್ಳು ಅರೇಂಜ್ ಮ್ಯಾರೇಜ್ ಆಗ್ತಾರೆ, ಮನೆಯಲ್ಲಿ ತೋರಿಸಿ ಒಂದು ಹುಡುಗನ್ನ ಮದುವೆ ಮಾಡ್ತಾರೆ. ಮದುವೆ ಮಾಡಿ ಆದ್ಮೇಲೆ ಮೇ ಬಿ ಒಂದೂವರೆ ತಿಂಗಳಲ್ಲಿ ಅವ್ರ ಗಂಡ ಅತ್ತೆ ಮಾವನಿಂದ ಕಿರುಕುಳ ಶುರುವಾಗತ್ತೆ. ಹೋಗಿ ವರದಕ್ಷಿಣೆ ತಗೊಂಬಾ, ದುಡ್ಡು ತಗೊಂಬಾ, ಅದ್ ತಗೊಂಬಾ, ಇದ್ ತಗೊಂಬಾ ಅಂತ. ಅವರು ಕೂಡ ಸರಿಯಾಗಿ ಕೆಲಸ ಮಾಡ್ತಿರಲ್ಲ ಆ ಹುಡ್ಗ, ಹಂಗಾಗಿ ವರದಕ್ಷಿಣೆ ಕಿರುಕುಳ ಶುರುವಾಗತ್ತೆ. ಈ ಹುಡ್ಗಿಗ್ ಗೊತ್ತಲ್ವ, ಮನೆ ಕಂಡೀಷನ್ ಗೊತ್ತು, ಮೊದ್ಲೇ ಬಡವರಿದಾರ ಅವ್ರು, ದುಡ್ಡಿಲ್ಲ ಅವ್ರ ಹತ್ರ, ಇನ್ನ ಅಂತರಲ್ಲಿ ವರದಕ್ಷಿಣೆ ಅದು 1 ಲಕ್ಷ ಎಲ್ಲಿನ ತಗೊಂಡ್ಬರ್ತಾರ ಅವರು. ಸೊ ಹಂಗಾಗಿ ಇಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲ ಅಂತ ಹೇಳಿದಾಗ ಪ್ರತಿ ಸತಿ ಅವ್ನ ಅವ್ರಿಗೆ ಹೊಡಿತಿರ್ತಾನಂತೆ. ಹೊಡ್ದು ಅವ್ರ ಕೊನೆಗೆ ಯಾವ ಲೆವೆಲ್ಗೆ ಆಗ್ಬಿಡ್ತಾರೆ ಅಂದ್ರೆ, ನನಗ್ ಗಂಡನೇ ಬೇಡ, ಮನೆಗ್ ಹೋಗ್ಬಿಡೋಣ, ನಮ್ಮ ಅಪ್ಪ ಅಮ್ಮ ಮನೆಗ್ ಹೋಗ್ಬಿಡೋಣ, ಅಟ್ಲೀಸ್ಟ್ ಅಲ್ಲಾದ್ರೂ ನಾನು ಜೀವನ ಮಾಡೋಣ, ಏನಕ್ಕೆ ಹಿಂಗ್ ಹೊಡ್ಸ್ಕೊಂಡು ಇರ್ಬೇಕು ಅಂತ. ಯಾಕಂದ್ರೆ ಒಂದ್ ಹೆಣ್ಮಗ್ಳು ಒಂದಿಷ್ಟು ವರ್ಷಗಳ ಕಾಲ ಸುಖನೋ ದುಃಖನೋ ಅಪ್ಪ ಅಮ್ಮನ ಜೊತೆ ಚೆನ್ನಾಗೇ ಇರ್ತಾರೆ. ಮದ್ವೆ ಅಂತ ಆದ ತಕ್ಷಣ ಈ ತರ ಪ್ರಾಬ್ಲಮ್ ಆದಾಗ ಸಹಿಸ್ಕೊಳಕ್ ಆಗಲ್ಲ ಯಾರಿಗೆ ಆದ್ರೂನು. ಹಾಗೆ ಅವ್ರಿಗೂ ಸಹಿಸ್ಕೊಳಕ್ ಆಗಲ್ಲ. ಒಂದೂವರೆ ತಿಂಗಳಿಗೆಲ್ಲ ಅವ್ರ ಮನೆಗೆ ಹೊಟ್ಟೋಗ್ಬಿಡ್ತಾರೆ. 1-2 ತಿಂಗಳಲ್ಲೇನೋ ಅವ್ರ ಮನೆಗೆ ಹೊಟ್ಟೋದಾಗ ಅವ್ರ ಅಪ್ಪನಿಗೆ ಹೇಳ್ತಾರೆ, ಈ ತರ ಹಿಂಗ್ ಆಯ್ತು ಅಂತೇಳಿ. ಅವ್ರಪ್ಪ ನಾನು ಅಡ್ಜಸ್ಟ್ ಮಾಡ್ತೀನಿ ನೋಡೋದ. ಅಪ್ಪ ಬೇಡ, ನಂಗೆ ನಿನ್ ಕಷ್ಟ ಗೊತ್ತು, ಎಲ್ಲಿಂದ ತಗೊಂಡ್ಬರ್ತೀಯ, ಪುನಃ ಸಾಲ ಮಾಡ್ತೀಯ, ಪುನಃ ಹೋಗಿ ನಾನು ತಗೊಂಡೋಗ್ ಕೊಡ್ತೀನಿ. ಪುನಃ ಅವ್ರೇನ್ ಮಾಡ್ತಾರೆ, ಪುನಃ ಅದೇ ಮಾಡ್ತಾರೆ, ಪುನಃ ಹಂಗೆ ನನ್ನ ವಾಪಸ್ ಇಲ್ಲಿಗೆ ಕಳಿಸ್ತಾರೆ. ಅದ್ರ ಬದಲು ನನ್ ಪಾಡದ್ ನಾನು ಇರ್ತೀನಿ, ನನ್ನ ನೆಮ್ಮದಿ ಆಗಿರೋದಕ್ಕೆ ಬಿಟ್ಬಿಡಿ ಇಲ್ಲೇ ಅಂತ ಹೇಳ್ತಾರೆ, ಅಳ್ತಾರೆ. ಸೊ ಒಂದಿಷ್ಟು ತಿಂಗಳುಗಳು ಕಳೆಯತ್ತೆ. ಇನ್ನ ಅಕ್ಕಪಕ್ಕದವರು ಫ್ಯಾಮಿಲಿಯವ್ರನ್ನ ಕೇಳ್ಬೇಕಾ, ಮದ್ವೆ ಆಗಿತ್ತು, ಗಂಡನ್ ಬಿಟ್ಟು ಬಂದ್ಲು, ಅದು ಇದು ಅಂತ ಚುಚ್ಚಿ ಮಾತಾಡೋದಕ್ ಶುರು ಮಾಡ್ತಾರೆ. ನಾನ್ ಒಂದ್ ಮಾತ್ ಹೇಳಕ್ ಇಷ್ಟಪಡ್ತೀನಿ, ಯಾವ್ದೇ ಹೆಣ್ಮಕ್ಳಾಗ್ಲಿ ಇಷ್ಟಪಟ್ಟು ಮದ್ವೆ ಆಗಿರ್ತಾರೆ, ಮದ್ವೆ ಆದ ತಕ್ಷಣ ಯಾರಿಗೂ ಆ ಸಂಬಂಧದಿಂದ ಬಿಡಿಸ್ಕೊಂಡು ಈಚೆ ಬರ್ಬೇಕು ಅಂತ ಆಸೆ ಇರಲ್ಲ. ಸಮ್ ಸಿಚುವೇಶನ್ಸ್ ಕ್ರಿಯೇಟ್ ಆಗತ್ತ, ಆ ತರ ಏನೂ ಮಾಡಕ್ ಆಗಲ್ಲ. ಸೊ ನಾವೆಲ್ಲಾದಕ್ಕೂ ಹೆಣ್ಮಕ್ಳು ಬಂದ್ಬಿಟ್ಲು ಎಷ್ಟೇ ಕಷ್ಟ ಆದ್ರೂ ಜೀವನ ಮಾಡ್ಬೇಕು ಅಂತಿಲ್ಲ. ಏನ್ ಬಡ್ಸ್ಕೊಂಡ್ ಎಷ್ಟ್ ದಿನ ಜೀವನ ಮಾಡಕ್ಕಾಗತ್ತೆ, ನರ್ಕದ್ಕಿಂತ ದೊಡ್ಡದದು. ಅದ್ರ ಬದಲು ಎಲ್ಲೋ ಒಂದ್ ಕಡೆ ನೆಮ್ಮದಿ ಆಗಿರ್ಬೋದಲ್ಲ. ಬಂದಾಗ ಮಾತಾಡಕ್ ಹೋಗ್ಬೇಡಿ, ಅವ್ರ ಜೀವನ ಏನಂತ ನಿಮಗ್ ಗೊತ್ತಿರಲ್ಲ ಅಲ್ವಾ. ಸೊ ನನ್ಗದ್ ಇಷ್ಟನೂ ಆಗಲ್ಲ. ಯಾರ ಜೀವನದ ಬಗ್ಗೆ ಯಾರು ಮಾತಾಡ್ಬಾರ್ದು. ಅವ್ರವ್ರ ಜೀವನ ಅವ್ರವ್ರಿಗೆ ಗೊತ್ತಿರತ್ತೆ, ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತಿರತ್ತೆ. ಇವ್ರು ಹಾಗೆ ಮನೆಗ್ ಬರ್ತಾರೆ, ಎಲ್ರು ಮಾತಾಡಕ್ ಶುರು ಮಾಡ್ತಾರೆ. ಒಂದಿಷ್ಟು ತಿಂಗಳುಗಳು ಕಳೆಯತ್ತೆ. ಅದಾದ್ಮೇಲೆ ಅವ್ರಿಗೆ ಬೇಜಾರಾಗಕ್ ಶುರುವಾಗತ್ತೆ, ಮನೇಲಿದ್ದು ಬೇಜಾರಾಗತ್ತೆ, ಅಕ್ಕಪಕ್ಕದವ್ರ ಮಾತುಗಳು ಚುಚ್ಚು ಮಾತು ಕೇಳಿ ಇನ್ನೂ ಬೇಜಾರಾಗತ್ತೆ. ಏನಾದ್ರೂ ಕೆಲಸ ಮಾಡೋಣ, ಒಂದ್ ಸ್ವಲ್ಪ ಓದ್ಕೊಂಡಿರ್ತಾರೆ, ಏನಾದ್ರೂ ಕೆಲಸ ಮಾಡೋಣ ಅಂತ ಹೇಳಿ ಅನ್ಕೋತಾರೆ. ಬಟ್ ನಾವು ಬಡವ್ರಿದ್ದಾಗ ಏನಾಗತ್ತೆ, ನಮ್ಮ ಹತ್ರ ದುಡ್ಡಿಲ್ಲ ಅಂತ ಅಂದಾಗ ಯಾವ ಕೆಲ್ಸ ಸಿಗೋದಕ್ಕೆ ಹೋಗೋದಕ್ಕೆ ಬಸ್ ಚಾರ್ಜ್ಗೂ ದುಡ್ಡಿರಲ್ಲ ಒಂದೊಂದ್ಸತಿ, ಹಂಗಾಗೋಗ್ಬಿಟ್ಟಿರತ್ತೆ. ಅವ್ರದ್ದು ಸೇಮ್ ಸಿಚುವೇಶನ್ ಆಗಿರತ್ತೆ. ಸೊ ಅವ್ರ ಹತ್ರ ದುಡ್ಡಿರಲ್ಲ ಹೋಗೋದಕ್ಕೆ. ಹಿಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಅವ್ರು ಒಂದ್ಸತಿ ಅಲ್ಲಿ ಬುಡಕಟ್ಟು ಜನಾಂಗದವರು ಒಂದು ಬುಟ್ಟಿಗಳನ್ನ ಮಾಡ್ತಿರ್ತಾರೆ. ಈ ಬಿದ್ರಲ್ಲಿ ಒಂದು ಬುಟ್ಟಿಗಳು ಬರುತ್ತಲ್ಲ, ಸೊ ಪೂಜೆ ಸಾಮಾನು ಇಡ್ಲಿಕ್ಕೆ ಯೂಸ್ ಮಾಡ್ತಾರೆ, ಆತರ ಚಿಕ್ಕ ಪುಟ್ಟ ಬುಟ್ಟಿಗಳನ್ನ ರೆಡಿ ಮಾಡ್ತಿರ್ತಾರೆ ಅವರು. ಇವ್ರು ಚೆನ್ನಾಗಿದೆ ಅಂತ ಅನ್ಸುತ್ತೆ, ಚೆನ್ನಾಗಿದೆ ಅಲ್ವಾ ಅಂತ ಒಂದ್ ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ನೋಡ್ಬೇಕಂದ್ರೆ ಅವ್ರ ಜೊತೆ ಮಾತಾಡ್ತಿರ್ತಾರೆ. ಅವ್ರು ಹೇಳ್ತಾರೆ, ನಮ್ಗೆ ಇಷ್ಟಿಷ್ಟು ಬರತ್ತಮ್ಮ, ಇಷ್ಟು ಕಷ್ಟ ಪಡ್ತೀವಿ, ಹಂಗೆ ಹಿಂಗೆ ಅಂತ. ಅವಾಗ ಅವ್ರು ಹೇಳ್ತಾರೆ, ನೀವ್ ಇಲ್ಲಿ ಸೇಲ್ ಮಾಡಿದ್ರೆ ಕಷ್ಟ ಆಗತ್ತಮ್ಮ, ಒಂದ್ ಕೆಲ್ಸ ಮಾಡೋಣ, ನಾನು ಒಂದಿಷ್ಟು ದುಡ್ಡನ್ನ ಅಡ್ಜಸ್ಟ್ ಮಾಡ್ಕೊಂಡ್ ಬರ್ತೀನಿ, ಐಟಮ್ಗಳನ್ನ ತಗೊಂಡ್ಬರೋಣ, ನೀವು ಮಾಡ್ಕೊಡಿ ನನ್ಗೆ. ಅವಾಗ ಅಲ್ಲಿ ಇಬ್ರು ಹೆಣ್ಮಕ್ಳು ಇರ್ತಾರೆ, ಅವ್ರಿಗೆ ನೀವು ಮಾಡ್ಕೊಡಿ, ನಾನ್ ತಗೊಂಡೋಗದ್ನ ಸೇಲ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ತಾರೆ. ಅವರು ಓಕೆ, ಅವ್ರಿಗೂನು ಹಾಗೆ ಅಲ್ವಾ, ಅವರು ಹೆಂಗಂತ ಹೇಳಿದ್ರೆ ನೀವು ತಗೊಬಂದ್ ಕೊಡಿ, ನಾನ್ ಮಾಡ್ಕೊಡ್ತೀನಿ ಅನ್ನೋ ತರ ಅವ್ರಿಗೆ. ಸರಿ ಅಂದ್ಬಿಟ್ಟು ತಗೊಂಬಂದ್ ಕೊಡ್ತಾರೆ, ಸ್ವಲ್ಪ ಸಾಲ ಮಾಡಿ ದುಡ್ಡು ತಗೊಂಬಂದ್ ಕೊಡ್ತಾರೆ. ಕೊಟ್ಬಿಟ್ಟು ಸೇಲ್ ಶುರು ಮಾಡ್ತಾರೆ. ಹೆಂಗಂತ ಹೇಳಿದ್ರೆ, ಈಗ ಸೇಲ್ ಅಂದ ತಕ್ಷಣ ದೊಡ್ಡದಾಗಿ ಏನು ಮಾಡಲ್ಲ ಅವರು. ಚಿಕ್ಕ ಪುಟ್ಟ ಬುಟ್ಟಿಗಳನ್ನ ರೋಡ್ ಸೈಡ್ ಅಲ್ಲಿ ಫುಟ್ಪಾತ್ ಅಲ್ಲಿ ನಿಂತ್ಕೊಂಡ್ ಮಾರೋದಕ್ ಶುರು ಮಾಡ್ತಾರೆ, ಕುತ್ಕೊಂಡ್ ಮಾರೋದಕ್ ಶುರು ಮಾಡ್ತಾರೆ. ಬರೋರು ಹೋಗೋರೆಲ್ಲ ಇವನ್ ಕೆಲವೊಂದ್ಸತಿ ಸ್ವಂತದವ್ರು ನೋಡ್ದಾಗ್ಲೂ ಹೀಯಾಳಿಸ್ಕೊಂಡೆಲ್ಲ ಹೋಗ್ತಾರಂತೆ. ಅವ್ರೇನು ಅನ್ಕೊಳಲ್ಲ, ತಲೆನೇ ಕೆಡ್ಸ್ಕೊಳಲ್ವಂತೆ. ಬೇಕಾಗಿಲ್ಲ,
ನಾನೇನು ಕೆಟ್ಟ ಕೆಲಸ ಮಾಡ್ತೀನಿ, ನಾನು ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಜೀವನಾಗ ನಾನು ನೋಡ್ಕೊಂತೀನಿ, ನಮ್ಮ ಅಪ್ಪ ಅಮ್ಮಗ್ ಭಾರ ಆಗ್ಬಾರ್ದಂತ ನಾನು ಕೆಲಸ ಮಾಡ್ತಾ ಇದ್ದೀನಿ. ಪರವಾಗಿಲ್ಲ, ನೋಡ್ಕೊಂಡು ಹೋಗ್ಲಿ, ಅಕ್ಕಪಕ್ಕದ ಮನೆಯವರೇ ನೋಡ್ಲಿ, ಅಕ್ಕಪಕ್ಕ ಊರವ್ರು ನೋಡ್ಕೊಳ್ಳಿ, ನನಗ್ ಪರವಾಗಿಲ್ಲ ಅಂತೇಳಿ ಕುತ್ಕೊಂಡು ಕೆಲಸ ಮಾಡಕ್ ಶುರು ಮಾಡ್ತಾರೆ. ಅದು ಎಲ್ರಿಗೂ ಇಷ್ಟ ಆಗಕ್ ಶುರು ಆಗುತ್ತೆ, ಡಿಸೈನ್ಸ್ ಇಷ್ಟ ಆಗಕ್ ಶುರು ಆಗತ್ತೆ. ಮತ್ತೆ ಇವ್ರಿಗೂ ಇಷ್ಟ ಇರೋದ್ರಿಂದ ಅದಕ್ಕೆ ಸ್ವಲ್ಪ ಪೇಂಟ್ ಅದು ಇದು ಎಲ್ಲ ಮಾಡಿ ಕ್ರಿಯೇಟಿವ್ ಆಗಿ ಮಾಡಕ್ ಶುರು ಮಾಡ್ತಾರೆ. ತುಂಬಾ ಚೆನ್ನಾಗಿ ಸೇಲ್ ಆಗಕ್ ಶುರು ಆಗುತ್ತೆ. ಸ್ಟ್ರೀಟ್ ಸೈಡ್ ತುಂಬಾ ಚೆನ್ನಾಗಿ ಸೇಲ್ ಆಗಕ್ ಶುರು ಆಗುತ್ತೆ. ಆಮೇಲೆ ಯಾಕೆ ಒಂದು ಪುಟ್ಟ ಅಂಗಡಿ ಶುರು ಮಾಡಬಾರ್ದಂತೇಳಿ ಒಂದು ಪುಟ್ಟ ಅಂಗಡಿನ ರೆಂಟ್ ತಗೊಂಡು ಶುರು ಮಾಡ್ತಾರೆ. 2016ನೇ ಇಸ್ವಿಗೆ ಅವ್ರ ಹತ್ರ 200 ಜನ ಬುಡಕಟ್ಟು ಜನಾಂಗದವರು ಕೆಲಸ ಮಾಡ್ತಾ ಇದ್ದಾರೆ. ಅವರಷ್ಟು ಜನಕ್ಕೆ ಓನರ್ ಆಗಿ ಇವ್ರಿದ್ದಾರೆ. ಜೊತೆಗೆ ಅವರ ವರ್ಷದ ಆದಾಯ 60 ಲಕ್ಷ, ವರ್ಷಕ್ಕೆ 60 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ಜೊತೆಗೆ 200 ಹೆಣ್ಣು ಮಕ್ಳಿಗೂ ಕೂಡ ಕೆಲ್ಸ ಸಿಕ್ಕಿದೆ. ಅದೆಲ್ಲ ಆಗಿದ್ದು ಇವರಿಂದ. ಸೊ ಇವ್ರು ಒಂದ್ ಮಾತ್ ಅನ್ಕೊಂಡಿದ್ರಿಂದ, ಇವ್ರಿಗಿವ್ರು ಅದನ್ನ ನನ್ ಕೆಲ್ಸ ಮಾಡ್ಲೇಬೇಕು ಅಂತ ಕಷ್ಟಪಟ್ಟಿದ್ರಿಂದ. ಇವಾಗ ಅವರು ಅನ್ಕೊಂಬೋದಿತ್ತು, ಅಪ್ಪ ಅಮ್ಮ ಏನೋ ತಂದ್ ಕೊಡ್ತಿದ್ದಾರೆ, ಊಟ ಮಾಡ್ಕೊಂಡು ಹಂಗೆ ಇರೋಣ, ಅಕ್ಕಪಕ್ಕದ ಮನೆಯವ್ರ ಮಾತು ಕೇಳೋದ್ ಬೇಡ, ನನ್ ಪಾಡ ಟಿವಿ ನೋಡ್ಕೊಂಡಿರೋಣ, ಹಿಂಗ್ ಅನ್ಕೊಂಬೋದಿತ್ತು. ಅವ್ರು ಅನ್ಕೊಂಡಿಲ್ಲ, ಅಪ್ಪ ಅಮ್ಮಗ್ ಭಾರ ಆಗ್ಬಾರ್ದು, ನನ್ ಜೊತೆ ಈ ತರ ಕೆಟ್ಟದಾಗ ನಡ್ಕೊಂಡವ್ರಿಗೆ ನನ್ ಪಾಠ ಕಲಿಸ್ಬೇಕು, ನನ್ ಬೆಳ್ದು ತೋರಿಸ್ಬೇಕು, ರೋಡ್ ಸೈಡ್ ಆದ್ರೇನು ಎಲ್ಲಾದ್ರೇನು ನನ್ ವ್ಯಾಪಾರ ಮಾಡ್ಬೇಕು, ನನ್ ಸೇಲ್ ಮಾಡ್ಬೇಕು, ನನ್ ಕೆಲ್ಸ ನಾನ್ ಮಾಡ್ಬೇಕು ಅಂತ ಅವರು ಅವತ್ತು ತಗೊಂಡಂತ ನಿರ್ಧಾರ ಇವತ್ತು ಅವರು ಒಂದು ಸಂಸ್ಥೆನ ಕಟ್ಟೋ ಲೆವೆಲ್ಗೆ ಬಂದಿದೆ. ಅವರ ಸಂಸ್ಥೆಗೆ ಪೀಪಲ್ ಟ್ರೀ ಅಂತ ಹೆಸರಿಟ್ಟಿದ್ದಾರೆ. ಸೊ ಚೆನ್ನಾಗಿ ಬೆಳೀತಾ ಇದೆ ಅವ್ರ ಬಿಸ್ನೆಸ್. ಇದೇ ತರ ಹ್ಯಾಂಡ್ ಕ್ರಾಫ್ಟ್ ಐಟಮ್ಗಳು ಇವಾಗ ಇನ್ನ ಸ್ವಲ್ಪ ಹೆಚ್ಚಿಗೆ ಆಡ್ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಚೆನ್ನಾಗಿದೆ. ಅದು ಕೂಡ ನಿಮ್ಗೆ ಆನ್ಲೈನ್ ಅಲ್ಲಿ ಕೂಡ ಸಿಗತ್ತೆ. ಸೊ ಇದನ್ನೆಲ್ಲ ನೋಡಿದಾಗ ಯಾಕೆ ಅನ್ಕೊಬೇಕು ನಮ್ ಕೈಲಿ ಆಗಲ್ಲ ಅಂತ. ಯಾರು ಏನ್ ಬೇಕಾದ್ರೂ ಮಾಡ್ಬೋದು. ಅವ್ರ ಜಾಗದಲ್ಲಿ ನಾವಿದ್ರೆ ನಾವ್ ಹೆಂಗಿರ್ತೀವಿ ಹೇಳಿ? ಅವರ ಡಿಪ್ರೆಷನ್, ಆಂಗ್ಸೈಟಿ, ಅವ್ರ ಕೋಪ, ಅದನ್ನೆಲ್ಲ ನಾವು ಯೋಚನೆ ಮಾಡ್ಲಿಕ್ಕೂ ಆಗಲ್ಲ. ಆಕೆ ಅನುಭವಿಸಿದ್ದು. ಸೊ ಅದಾದ್ಮೇಲೆ ಅವರೇ ತಗೊಂಡಂತ ನಿರ್ಧಾರ, ನಾನ್ ಬೆಳಿಬೇಕು, ಎಲ್ಲಾರ ಸಹಾಯನೂ ಇಲ್ದೇನೆ ನಾನು ನನ್ ಕೆಲ್ಸದಿಂದ ಸ್ವತಃ ನಾನ್ ಬೆಳೆದು ತೋರಿಸ್ಬೇಕು ಅಂತ ಹೇಳಿ ಅವ್ರು ತಗೊಂಡಿದ್ ಡಿಸಿಷನ್ ಅದು. ಸೊ ಅವ್ರು ಇವತ್ತು ಟಾಪ್ ಅಲ್ಲಿ ಇದಾರೆ. ನಂಗೆ ಖುಷಿ ಆಗತ್ತೆ. ನನ್ಗೆ ಗೊತ್ತಿಲ್ಲಂಗೆ ನಂಗೆ ಈ ತರ ಸ್ಟೋರಿಗಳನ್ನ ಕೇಳಿದಾಗ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡತ್ತೆ. ಮೇ ಬಿ ನಾನು ಸ್ಟಾರ್ಟ್ ಮಾಡೋದು ಕೂಡ ಇದೆಲ್ಲ ಒಂಥರ ಇನ್ಸ್ಪಿರೇಷನ್ ನನ್ಗೆ. ಸೊ ಇದನ್ನೆಲ್ಲ ನೋಡಿದಾಗ ಅಯ್ಯೋ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ನಮ್ದು ಏನೇನು ಇಲ್ಲ ಅನ್ನೋ ತರ. ಸೊ ಹಂಗ ಅನ್ಕೊಂಡೆ ನಾನು ಎಲ್ಲಾ ಕೆಲ್ಸನೂ ಅಷ್ಟು ಧೈರ್ಯದಿಂದ ಮಾಡೋದಕ್ಕೆ ಮುಂದೆ ಹೋಗ್ತೀನಿ, ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಹೇಳಿ. ಈ ತರ ಎಕ್ಸಾಂಪಲ್ ಕೊಟ್ಮೇಲೆ ಆಬ್ವಿಯಸ್ಲಿ ನಿಮ್ಗೂ ಕೆಲವ್ರಿಗೆ ಅನ್ಸಿರತ್ತೆ, ನಮ್ ಕೈಲೂ ಆಗತ್ತೆ, ಇಷ್ಟ ಕಷ್ಟ ನಮ್ಗೇನಿಲ್ಲ ಅಂತ. ಸೊ ಅನ್ಸಿದ್ರೆ ಲೇಟ್ ಯಾಕೆ ಮಾಡ್ತೀರಾ? ನೀವು ಕೆಲಸ ಮಾಡಿ, ನೀವು ಯಾವ್ದಾದ್ರು ಪುಟ್ಟ ಬಿಸ್ನೆಸ್ ಶುರು ಮಾಡಿ, ನಿಮ್ಗೆ ಏನ್ ಇಂಟ್ರೆಸ್ಟ್ ಇದೆ ಆ ಕೆಲಸ ಶುರು ಮಾಡಿ. ಎಲ್ಲಾರ್ಗು ಒಳ್ಳೇದಾಗ್ಲಿ. ಹೋಪ್ ಈ ವಿಡಿಯೋ ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ, ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೇನ್ ಅನ್ಸು ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ನಾನ್ ನಿಮ್ಗೆ ಇದೇ ತರ ಒಳ್ಳೆ ಇನ್ಫಾರ್ಮೇಶನ್ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.